ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಗ್ಗೆ ಇರುತ್ತೆ. SC ST ಸ್ಟೂಡೆಂಟ್ಸ್ಗೆ ಮತ್ತು OBC ಸ್ಟೂಡೆಂಟ್ಸ್ಗೆ. ಎಷ್ಟೋ ಜನ OBC ಸ್ಟೂಡೆಂಟ್ಸ್ ಗೊತ್ತೇ ಇಲ್ಲ ಅವ್ರಿಗೆ ಕೂಡ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಇರುತ್ತೆ ಅಂತ. ಬಟ್ ಇದೆ ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಅನ್ನೋದನ್ನು ಕ್ಲಿಯರಾಗಿ ಹೇಳಿರ್ತೀನಿ. ಮತ್ತು ಇನ್ನೊಂದು SC ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಅಪ್ಲಿಕೇಶನ್ ರಿಲೀಸ್ ಮಾಡಿದ್ದಾರೆ ಅಪ್ಲೈ ಮಾಡೋದಕ್ಕೆ, ಅದನ್ನು ಕೂಡ ನಾನು ಹೇಳ್ತೀನಿ. ಮತ್ತು ಇದು ಬಂದುಬಿಟ್ಟು ಇವಾಗ ನಾನು ಏನು ಸ್ಕ್ರೀನ್ ತೋರಿಸ್ತಾ ಇದ್ದೀನಲ್ವ, ಇದು ST ಸ್ಟೂಡೆಂಟ್ಸ್. ಓಕೆ, ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ ಪ್ರೈಸ್ ಮನಿ ಯಾವ ರೀತಿ ಹಾಕ್ಬೇಕು, ನೀವು ಅಪ್ಲಿಕೇಶನು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನಕ್ಕೆ ರಿಜೆಕ್ಟ್ ಆಗ್ತಾ ಇರುತ್ತೆ ನಿಮ್ಮದು ಅಪ್ಲಿಕೇಶನ್ ಹಾಕಿದ್ರು, ಮತ್ತು ನಿಮ್ಮ ರಿಸಲ್ಟ್ ಏನಂತಂದರೆ PUC 10th ಆದಮೇಲೆ ಯಾರೆಲ್ಲ ಸ್ಟೂಡೆಂಟ್ಸ್ PUC ಆದಮೇಲೆ ಯಾರೆಲ್ಲ ಇದ್ರಲ್ವ, ನಿಮ್ಮದು ರಿಸಲ್ಟ್ 60 ಮೇಲೆ ಇದ್ದರೆ ಸಾಕು, ನಿಮಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬರುತ್ತೆ. ಅದಕ್ಕೋಸ್ಕರ ಟೆನ್ಷನ್ ಆಗೋಕ್ಕೆ ಹೋಗ್ಬೇಡಿ, ಕ್ಲಿಯರಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ, ಸರಿನಾ? ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಡಿರಿ. ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಬೇಕನ್ನೋದು ಕೂಡ ವೀಡಿಯೋದಲ್ಲಿ ಹೇಳ್ತೀನಿ, ಕೇಳಿ. ಓಕೆ, ನಾನು ಹೇಳ್ದಂಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ SC ST ಸ್ಟೂಡೆಂಟ್ಸ್ ಸಲ್ಲಿಸ್ಬೋದು, ಮತ್ತು OBC ಸ್ಟೂಡೆಂಟ್ಸ್ ಕೂಡ ಸಲ್ಲಿಸ್ಬೋದು. SC ಸ್ಟೂಡೆಂಟ್ಸ್ ಯಾವ ರೀತಿ ಸಲ್ಲಿಸ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಓಕೆ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಇಲ್ಲಿದೆ ನೋಡಿ, ವಿಡಿಯೋ ಮಾಡಿದ್ದೀನಿ. ಇದು ಬಂದುಬಿಟ್ಟು ST ಸ್ಟೂಡೆಂಟ್ಸು, ಇದು ನಾವು ಅಪ್ಡೇಟ್ ಮಾಡ್ತೀವಿ ಲಿಂಕ್ನ. ಓಕೆ, SC ಸ್ಟೂಡೆಂಟ್ಸು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು 11 ದಿವಸದ ಮುಂಚೆನೇ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀವಿ. ಇದು ವಿಡಿಯೋ ನೋಡಿದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅನ್ನೋದು. ಓಕೆ, OBC ಸ್ಟೂಡೆಂಟ್ಸ್ಗೆ ಏನು ಸರ್, OBC ಸ್ಟೂಡೆಂಟ್ಸ್ಗೂ ಪ್ರೈಸ್ ಮನಿ ಇರುತ್ತೆ. ಅದರ ಹೆಸರು ಬಂದುಬಿಟ್ಟು ದೇವರಾಜ್ ಅರಸು ಸ್ಕಾಲರ್ಶಿಪ್ ಅಂತ ಇರುತ್ತೆ. ಓಕೆ, ದೇವರಾಜ್ ಅರಸು ಸರ್ ಸ್ಕಾಲರ್ಶಿಪ್ ಅದೇ, ಅದು ಬಂದುಬಿಟ್ಟು BCM ಹಾಸ್ಟೆಲ್ ರಿಲೇಟೆಡ್ ಈ ಥರ ಇರುತ್ತೆ, ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಲ್ಲಿ. ಅದು ಕೂಡ ನೀವು ಯಾವ ರೀತಿ ಕ್ಲಿಯರಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ಲಿಂಕ್ ಕೂಡ ನಾನು ವಾಟ್ಸಪ್ ಈ ವಿಡಿಯೋ ಲಿಂಕ್ಸ್ ಏನಿರುತ್ತೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ಬೋದು. ಇಲ್ಲ ಐ ಕಾರ್ಡ್ ಅಂತ ಇರುತ್ತೆ, ಇಲ್ಲಿ ವಿಡಿಯೋ ಬರ್ತಾ ಇರುವಾಗ ಇಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಇದು ಮಾಡ್ಬೋದು. ಇಲ್ಲಾಂದರೆ ನೀವು ಕಮೆಂಟ್ ಹಾಕಿ OBC SC ಅಂತ ನಾನೇ ಲಿಂಕು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಇವಾಗ ಬಂದುಬಿಟ್ಟು ಮೇನ್ ಅಂತಂದರೆ ST ಸ್ಟೂಡೆಂಟ್ಸ್ಗೆ ಒಂದು 2 ಡೇಸ್ ಆಯಿತು, 1 ಡೇ ಆಯಿತು ಅಷ್ಟೇ. ಓಕೆ, ಅಪ್ಲಿಕೇಶನ್ ಹಾಕೋಕ್ಕೆ ರಿಲೀಸ್ ಮಾಡಿದ್ದಾರೆ. ಮುಂಚೆ ಬರೀ SC ಸ್ಟೂಡೆಂಟ್ಸು OBC ಸ್ಟೂಡೆಂಟ್ಸ್ ಅವ್ರಿಗೇನಿತ್ತು. ಯಾವ ಕೋರ್ಸ್ಗೆಲ್ಲ ಅನ್ವಯ ಆಗುತ್ತೆ ಅಂತಂದರೆ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ವು 10th ಮುಗಿದ್ರೂ ಕೂಡ ಅಪ್ಲೈ ಮಾಡ್ಬೋದು, ಮತ್ತು PUC ಡಿಗ್ರಿ ಇಂಜಿನಿಯರಿಂಗ್ ಮೆಡಿಕಲ್ ಯಾವುದೇ ಒಂದು ಕೋರ್ಸ್ ಮುಗಿದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ರಿಸಲ್ಟ್ ಏನಿರುತ್ತೆ PUC ಪೋಸ್ಟ್ ಮೆಟ್ರಿಕ್ಕು ಡಿಗ್ರಿ ಇವರಿಗೆಲ್ಲ 60 ಮೇಲಿದ್ದರೆ ಸಾಕು, ನಿಮಗೆ ಸ್ಕಾಲರ್ಶಿಪ್ನ ಬಂದುಬಿಡುತ್ತೆ, ಸರಿನಾ? 10th ಸ್ಟೂಡೆಂಟ್ಸ್ ಕೂಡ ನೀವು ಏನು ಮಾಡಬೇಕು, SSLC ಸ್ಟೂಡೆಂಟ್ಸ್ ಕೂಡ ಅನ್ನೋದನ್ನ ನಾನು ವಿಡಿಯೋ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತೀನಿ. ಸೊ ಅದನ್ನು ನೆನಪಿಟ್ಕೊಂಡು ನೀವು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಇಲ್ಲಾಂದರೆ ನೀವು ಏನಾದರೂ ಸ್ಕಿಪ್ ಮಾಡಿದರೆ ಅದೇ ಪಾಯಿಂಟ್ ಮಿಸ್ ಆಯಿತು ಅಂತಂದರೆ ಮತ್ತೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಪ್ರೈಸ್ ಮನಿ ಅಮೌಂಟ್ ಎಷ್ಟು ಬರುತ್ತೆ PUC ಡಿಗ್ರಿ ಇಂಜಿನಿಯರಿಂಗ್ ಮೆಡಿಕಲ್ ಸ್ಟೂಡೆಂಟ್ಸ್ ಅಂತಂದರೆ PUC 3 years ಪಾಲಿಟೆಕ್ನಿಕ್ ಡಿಗ್ರಿ ಸ್ಟೂಡೆಂಟ್ಗೆ ಅಂದರೆ ಡಿಪ್ಲೊಮಾ ಮತ್ತು PUC ಸ್ಟೂಡೆಂಟ್ಸ್ಗೆ 20,000 ಬರುತ್ತೆ. ನಿಮ್ಮ ರಿಸಲ್ಟು 60 ಮೇಲಿದ್ರೇ ಸಾಕು. ಫಸ್ಟ್ ಕ್ಲಾಸ್ ಆ್ಯಂಡ್ ಅಬೋ ಅಂತ ಇರುತ್ತೆ, ಅಂದರೆ 60 ಮೇಲಿದ್ದರೆ ಸಾಕು. ಮತ್ತು ನಾರ್ಮಲ್ ಡಿಗ್ರಿ ಇರುತ್ತಲ್ವ 3 years, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ನು ನಾರ್ಮಲ್ ಡಿಗ್ರಿ 3 years BA BCom BSc ಅವರಿಗೆ 25,000 ಬರುತ್ತೆ. ಪ್ಲೀಸ್ ಅಪ್ಲೈ ಮಾಡಿ. ಓಕೆ, ನಿಮ್ಮ ರಿಸಲ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಎನಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಇರುತ್ತಲ್ವ, ಲೈಕ್ MA MSc ಈ ಥರ ನಾರ್ಮಲ್ ಡಿಗ್ರೀಸ್ ಅವರಿಗೆ 30,000 ಬರುತ್ತೆ. ಇಂಜಿನಿಯರಿಂಗು ಮತ್ತು ವೆಟರ್ನರಿ ಮೆಡಿಕಲ್ಲು ಅಗ್ರಿಕಲ್ಚರ್ ಅವರಿಗೆ 35,000 ಬರುತ್ತೆ. MTech ಆರ್ಕಿಟೆಕ್ಚರು ಇವರಿಗೆ 50,000 ಬರುತ್ತೆ. ಸೊ ಕಂಪಲ್ಸರಿ ಅಪ್ಲೈ ಮಾಡ್ಕೊಳ್ಳಿ, ಆ ಅಮೌಂಟ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಮತ್ತು ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿರುತ್ತೆ ಆಫ್ಲೈನ್ ಒಯ್ದುಬಿಟ್ಟು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೊಡಬೇಕಾಗುತ್ತೆ. ಅದ್ರ ಯಾವ ರೀತಿ ಕೊಡಬೇಕು ಅನ್ನೋದನ್ನ ವಿಡಿಯೋ ಎಂಡಲ್ಲಿ ಹೇಳಿರ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೂ ನೋಡಿ, ಮಿಸ್ ಮಾಡಿದಾಗೆ. ಇಲ್ಲಾಂದರೆ ನೀವೇನಾದರೂ ಅಪ್ಲೈ ಮಾಡಿರ್ತೀರ ಆನ್ಲೈನಲ್ಲಿ, ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ. ಮತ್ತು ಏನಂತಂದರೆ ನಿಮ್ಮ ಅಮೌಂಟ್ ಅಪ್ಡೇಟೇ ಆಗೋದಿಲ್ಲ, ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ನಿಮ್ಮ ರಿಸಲ್ಟ್ ಎಷ್ಟೇ ಇದ್ದರೂ ಕೂಡ ಇಷ್ಟೇ ಅಮೌಂಟ್ ಬರುತ್ತೆ. ಅಂತಂದರೆ 60 ಮೇಲಿದ್ದರೆ ಸಾಕು. ಒಬ್ಬೊಬ್ಬರಿಗೆ 95 ಇರುತ್ತೆ PUCಯಲ್ಲಿ, ಅವ್ರಿಗೆ ಎಷ್ಟು ಬರುತ್ತೆ, ಅವರಿಗೆ 20,000 ಬರುತ್ತೆ. 60 ಮೇಲಿದ್ದರೆ ಸಾಕು ಅಷ್ಟೇ. ಓಕೆ, ಇವಾಗ PUC ಸ್ಟೂಡೆಂಟ್ಸು ಓಕೆ, ಎಕ್ಸಾಮ್ 1 ಎಕ್ಸಾಮ್ 2 ಅಂತ ಆಗಿದೆ ಸರ್. ಎಕ್ಸಾಮ್ 1ನಲ್ಲಿ ನಂದೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ಏನಂತಂದರೆ 59 ಇದೆ ಸರ್ ಪರ್ಸೆಂಟೇಜು. ಎಕ್ಸಾಮ್ 2 ಬರ್ತೀನಿ ಸರ್ 60 ಮೇಲಿದೆ ಅಂತಂದರೆ ಕೂಡ ನಿಮಗೆ ಬರುತ್ತೆ, ಸರಿನಾ? ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಅಂತ ಹೇಳ್ತವ್ರೆ. ಬಟ್ ಅದು ನಿಮ್ಮ ಎಕ್ಸಾಮ್ 1 ಎಕ್ಸಾಮ್ 2ನ ಫಸ್ಟ್ ಅಟೆಂಪ್ಟ್ ಅಂತಲೇ ಕನ್ಸಿಡರ್ ಮಾಡಿದರೆ, ಯಾವುದೇ ರೀತಿಯ ಸಪ್ಲಿಮೆಂಟ್ರಿ ಅಲ್ಲ. ಸೊ PUC ಸ್ಟೂಡೆಂಟ್ಸ್ ನಿಮ್ಮ ಎಕ್ಸಾಮ್ 1 ಎಕ್ಸಾಮ್ 2 ಕನ್ಸಿಡರ್ ಮಾಡಿಬಿಟ್ಟು ಕಂಬೈನ್ಡ್ ರಿಸಲ್ಟ್ ಬಂದಿದೆ ಇವಾಗ. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಕಂಬೈನ್ಡ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ, ಅದನ್ನು ಕೂಡ ನಿಮ್ಗೆ ಶೇರ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಕಂಬೈನ್ಡ್ ರಿಸಲ್ಟ್ ಏನಾದರೂ 60 ಮೇಲಿದ್ದರೆ ಕೂಡ ನೀವು ಅಪ್ಲೈ ಮಾಡಿ, ನಿಮಗೆ ಅಮೌಂಟ್ ಬರುತ್ತೆ 100%.
ಅದಾದಮೇಲೆ ಏನಂತ ಅಂತಂದರೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತಂದರೆ ಆಧಾರ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟು, ಎಸ್ ಟಿ ಸ್ಟೂಡೆಂಟ್ಸ್ ಅಲ್ವಾ, ಎಸ್ ಟಿ ಎಸ್ ಸಿ ಸ್ಟೂಡೆಂಟ್ಸು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟು ಏನಾದರೂ ಆಲ್ರೆಡಿ ರಿನ್ಯೂವಲ್ ಮಾಡ್ಕೊಂಡಿರ್ತೀರ, ಓಕೆ, ಪಿ ಯು ಸಿ ಸ್ಟೂಡೆಂಟ್ಸು, ಮತ್ತು ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ದು ಏನಾಗಿರುತ್ತೆ ಪಿ ಯು ಸಿದು ಇರಬೇಕಾಗುತ್ತೆ. ಪಿ ಯು ಸಿದು ಅಪ್ಲೈ ಮಾಡಬೇಕಾದ್ರೆ, ಡಿಗ್ರಿದು ಅಪ್ಲೈ ಮಾಡಬೇಕಾದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ಪಾಸ್ಬುಕ್ ಏನಾಗಿರುತ್ತೆ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಯಾವುದೇ ಆಗಿರಲಿ, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕು, ಎಸ್ ಬಿ ಐ ಬ್ಯಾಂಕು, ಯಾವುದೇ ಒಂದು ಬ್ಯಾಂಕ್ ಇದ್ರೂ ಕೂಡ ನಿಮ್ಮ ಪಾಸ್ಬುಕ್ ವರ್ಕ್ ಆಗುತ್ತೆ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಏನಕ್ಕಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಆ್ಯಡ್ ಮಾಡೋದಿರುತ್ತೆ, ಅದಕ್ಕೋಸ್ಕರ ಫೋಟೋ ಇದ್ದರೆ ಸಾಕು. ಮತ್ತು ಡಿಗ್ರಿ ಅಪ್ಲೈ ಮಾಡ್ತಿರೋ ಸ್ಟೂಡೆಂಟ್ಸು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ಪಿ ಯು ಸಿ ಅಪ್ಲೈ ಮಾಡ್ತಿರೋ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ, ಸರಿನಾ? ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಮೊಬೈಲ್ ನಂಬರ್ ಬೇಕಾಗುತ್ತೆ. ಮೊಬೈಲ್ ನಂಬರ್ ಅಂತಂದರೆ ಆಧಾರ್ ಲಿಂಕ್ ಇರೋ ಮೊಬೈಲ್ ಆ ರೀತಿ ಯಾವುದೂ ಅಲ್ಲ. ಯಾವ ಮೊಬೈಲ್ ನಂಬರ್ ಇದ್ರೂ ಪರವಾಗಿಲ್ಲ, ಅಲ್ಲಿ ಎಂಟರ್ ಮಾಡೋಕ್ಕೆ ಕೇಳ್ತಾ ಇರುತ್ತೆ. ನಾನು ಒಂದು 10-15 ವರ್ಷದಿಂದ ಅಪ್ಲೈ ಮಾಡುವಾಗ ಕಂಪ್ಯೂಟರ್ ಸೆಂಟರ್ ಅಣ್ಣ ಅವ್ರದ್ದೇನೆ ಮೊಬೈಲ್ ನಂಬರ್ ಹಾಕ್ಕೊಂಡಿದ್ದೆ. ಆ ರೀತಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಅರ್ಜಿ ಪ್ರಾರಂಭ ಎಸ್ ಟಿ ಸ್ಟೂಡೆಂಟ್ಸ್ಗೆ ಒಂದು 2 ಡೇಸ್ ಆಯಿತು. ಕೊನೆಯ ದಿನಾಂಕ ಅವ್ರು ಇವಾಗ ಅಪ್ಡೇಟ್ ಮಾಡ್ತಾರೆ. ಕೊನೆಯ ದಿನಾಂಕ ಇಲ್ಲಿ ಅಪ್ಡೇಟ್ ಮಾಡ್ತಾರೆ, ಇಲ್ಲಿ ಒಂದು ಲೈನ್ ಬರ್ತಾ ಇರುತ್ತೆ, ಅಪ್ಡೇಟ್ ಮಾಡ್ತಾರೆ. ಬಟ್ ಅದ್ರ ಮೇಲೆ ಡಿಪೆಂಡ್ ಆಗೋಬೇಡಿ. ಕೊನೆಯ ದಿನಾಂಕ ಯಾವಾಗಲೂ ಏನಿರುತ್ತೆ, ಫುಲ್ ಹೋಲ್ ಇಯರ್ ನೀವು ಅಪ್ಲೈ ಮಾಡ್ಬೋದು, ಸರಿನಾ? ಮಾರ್ಚ್ 2027ವರೆಗೂ ಇದಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಏನಾದರೂ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 30 ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಮತ್ತೆ 30 ಆದಮೇಲೆ ಅಪ್ಡೇಟ್ ಮಾಡ್ತಾರೆ ಲಾಸ್ಟ್ ಡೇಟು, ಮತ್ತೆ ಒಂದು ತಿಂಗಳು ಮುಂದಕ್ಕೆ ಇದೇ ರೀತಿ ಹಾಕ್ಬಿಟ್ಟು ಏನು ಮಾಡ್ತಾರೆ, ಫುಲ್ ಮಾರ್ಚ್ 31ವರೆಗೂ ನೀವು ಅಪ್ಲೈ ಮಾಡ್ಬೋದು, ಸರಿನಾ? ವೆರಿಫಿಕೇಷನ್ ದಿನಾಂಕ ಏನಿರುತ್ತೆ, ವೆರಿಫಿಕೇಷನ್ ಯಾವುದೇ ರೀತಿಯಲ್ಲ, ನೀವು ಅಪ್ಲೈ ಮಾಡಿಬಿಟ್ಟು ಆಫೀಸಲ್ಲಿ ಒಯ್ದು ಕೊಟ್ಟರೆ ಆಯಿತು. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ನೀವು ಕೊಡಬೇಕಾಗುತ್ತೆ. ಎಸ್ ಟಿ ಸ್ಟೂಡೆಂಟ್ಸು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೊಡಬೇಕಾಗುತ್ತೆ. ಮತ್ತು ಇವರು ಯಾರು OBC ಸ್ಟೂಡೆಂಟ್ಸು ನೀವು BCM ಆಫೀಸಲ್ಲಿ ಹೋಗಿ ಕೊಡಬೇಕಾಗುತ್ತೆ. ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತಾರೆ, ನೀವು ಅಪ್ಲೈ ಮಾಡಿದ 1 ತಿಂಗಳು 15 ದಿವಸ ಆದಮೇಲೆ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೋದು. ಸ್ಟೇಟಸ್ ಅಪ್ಡೇಟ್ ಆಗ್ತಾ ಇರುತ್ತೆ. 1 ತಿಂಗಳಲ್ಲಿ ನಿಮಗೆ ಅಮೌಂಟ್ ಬರ್ತಾ ಇರುತ್ತೆ. ಸೊ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ವೀಡಿಯೋ ನಾನು ಮಾಡಿರ್ತೀನಿ. ಸೊ ಕ್ಲಿಯರಾಗಿ, ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂದರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಾನು ವೀಡಿಯೋ ಮಾಡಿರೋದು ನಿಮ್ಗೆ ತಲುಪೋದಿರೋದಿಲ್ಲ. ಮತ್ತು ರಿಜೆಕ್ಟ್ ಆಗಿರುತ್ತೆ, ಓಕೆ, ಅಪ್ರೂವ್ಡ್ ಪೆಂಡಿಂಗ್ ರಿಜೆಕ್ಟ್ ಆದರೆ ಏನು ಮಾಡಬೇಕು, ನೀವು ರಿಜೆಕ್ಟ್ ಆದರೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಿಲ್ಲ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಏನೆಲ್ಲ ಮಿಸ್ಟೇಕ್ ಮಾಡ್ತೀರಾ ಸ್ಟೂಡೆಂಟ್ಸ್ ಅಂದರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಪ್ಪಾಗಿರ್ತೀರಾ, IFSC ಕೋಡ್ ತಪ್ಪಾಗಿರ್ತೀರಾ, ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ, ಅದರಲ್ಲಿ ನೀವೇನೋ ಮಿಸ್ಟೇಕ್ ಮಾಡಿರ್ತೀರ, ಬ್ಲರ್ ಮಾಡಿರ್ತೀರ. ಕೊನೆ ದಿನಾಂಕ ಅಂತೂ ಟೆನ್ಷನ್ ತಗೊಳ್ಬೇಡಿ, ಇದು ಬಂದುಬಿಟ್ಟು ಮಾರ್ಚ್ 27ವರೆಗೂ ಇರುತ್ತೆ, 2027. ಮತ್ತು ಇನ್ನೊಂದು ಏನಂತಂದರೆ ಸ್ಟೂಡೆಂಟ್ಸ್, ನಿಮಗೆ ಇವಾಗ ನೀವು ಮೊಬೈಲಲ್ಲಿ ಅಪ್ಲೈ ಕೂಡ ಮಾಡ್ಬೋದು. ಈ ವಿಡಿಯೋ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತಂದರೆ ನೀವು ಈ ನಂಬರ್ಗೆ ಮೆಸೇಜ್ ಮಾಡಿ, ಸರಿನಾ? ಈ ನಂಬರ್ಗೆ ಮೆಸೇಜ್ ಮಾಡಿ, ಏನಂತಂದರೆ ಪ್ರೈಸ್ ಮನಿ ಅಂತ ಹಾಕಿರಿ. ಅವರು ನಿಮಗೆ 100 ರೂಪೀಸ್ ತೊಗೊಳ್ತಾರೆ. ಫಸ್ಟ್ 100 ರೂಪೀಸ್ ನೀವು ಪೇ ಮಾಡಿಬಿಟ್ಟು ಫೋನ್ಪೇ ಹಾಕಬೇಕು. ಸಾರಿ, ಟ್ರಸ್ಟೆಡ್, ಓಕೆ. ಈ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಬಟ್ ಕಾಲ್ ಮಾಡೋಕ್ಕೆ ಹೋಗಬೇಡಿ, ಕಾಲ್ ಜಾಸ್ತಿ ಪಿಕ್ ಮಾಡೋದಿಲ್ಲ. ಮೆಸೇಜ್ ಹಾಕಿ ಪ್ರೈಸ್ ಮನಿ ಅಂತ. ಆಮೇಲೆ ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡ್ಬಿಟ್ಟು ಡಾಕ್ಯುಮೆಂಟ್ಸ್ ಅವ್ರ ಜೊತೆ ಶೇರ್ ಮಾಡಬೇಕು. ಅವ್ರು ನಿಮಗೆ ಅಪ್ಲೈ ಮಾಡಿಬಿಟ್ಟು ನಿಮ್ಗೆ ಹೇಳಿರ್ತಾರೆ ಯಾವ ಆಫೀಸಲ್ಲಿ ನೀವು ಅದನ್ನು ಸಬ್ಮಿಟ್ ಮಾಡಬೇಕಂತ. ಸೊ ನೈಟ್ 1 o'clockವರೆಗೂ ಅವೈಲೇಬಲ್ ಇರ್ತಾರೆ ಅವರು, ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾವ ಟೈಮಿಂದ 1 o'clockವರೆಗೆ ಇರ್ತಾರೆ ಅಂದರೆ ಮಾರ್ನಿಂಗ್ 11 ಗಂಟೆಯಿಂದ ನೈಟ್ 1 o'clockವರೆಗೂ ಅವೈಲೇಬಲ್ ಇರ್ತಾರೆ. ನೀವು ಎನಿ ಟೈಮ್ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು, ಸರಿನಾ? ಇವಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕ್ತಾರೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಸೊ ವಿಡಿಯೋ ಲಾಂಗ್ ಇದ್ದರೂ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಏನಕ್ಕಂತಂದರೆ ಜಸ್ಟ್ ನೀವು ಒಂದು ಅರ್ಧ ಗಂಟೆ ವಿಡಿಯೋ ನೋಡ್ಕೊಂಡು ಅಪ್ಲೈ ಮಾಡೋದು ಕೂಡ ಅರ್ಧ ಗಂಟೆಯಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಅಮೌಂಟ್ ಬರುತ್ತೆ. ಸೊ ಹಣದ ವಿಷಯ ಅಲ್ವಾ, ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದಾಗೆ ನೋಡಿ. ನೀವು ಯಾವುದೋ ಒಂದು ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಗೂಗಲ್ ಕ್ರೋಮ್ ಓಪನ್ ಮಾಡಿ ಏನು ಮಾಡ್ತೀರಾ ಅಂದರೆ ST ಪ್ರೈಸ್ ಮನಿ ಅಂತ ಇಷ್ಟೇ ಎಂಟರ್ ಮಾಡಿ. ಇಷ್ಟು ಎಂಟರ್ ಮಾಡಿದ್ಮೇಲೆ ಏನು ಬರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ, ಸರಿನಾ? ಇದರ ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಇಲ್ಲ ಡೈರೆಕ್ಟ್ ಲಿಂಕೇ ಕೊಟ್ಟಿರ್ತೀನಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಮೊಬೈಲಲ್ಲಿ ಕೂಡ ನೋಡುವಾಗ ನೀವು SSLC ಪ್ರೈಸ್ ಮನಿ ಅಂತ ಇದೆ, ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಅಂತ ಇದೆ. ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿರೋ ಡೀಟೇಲ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಏನು ನೋಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಪಾಸ್ಡ್ ಇನ್ 2026 ಓನ್ಲಿ. ಯಾರೆಲ್ಲ 2026ಅಲ್ಲಿ ಪಾಸ್ ಆಗಿದ್ದೀರಾ ಅವರಿಗಷ್ಟೇ. ಪೋಸ್ಟ್ ಮೆಟ್ರಿಕ್ ಅಂತಂದರೆ PUC, ಡಿಪ್ಲೊಮಾ, ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲ ಸ್ಟೂಡೆಂಟ್ಸ್, ಓಕೆನಾ? ಈ ಆನ್ಲೈನ್ ಅಪ್ಲಿಕೇಶನ್ ಪಾಸ್ಡ್ ಇನ್ 2026 ಅಂತ ಇರುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಡೈರೆಕ್ಟ್ ನಿಮಗೆ ಈ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೀವು, ಸರಿನಾ?
ಇಲ್ಲಿ ನೀವು SSLC ಡೀಟೇಲ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ನೀವು PUC ಮೇಲೆ ಅಪ್ಲೈ ಮಾಡ್ತಿದ್ರು, ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಿದ್ರು, ಇಂಜಿನಿಯರಿಂಗ್ ಮೇಲೆ ಅಪ್ಲೈ ಮಾಡ್ತಿದ್ರು, ನಿಮ್ಮ SSLC ಡೀಟೇಲ್ಸ್ ಏನಾಗಿರುತ್ತೆ, ಬೇಸ್ ಸ್ಟೇಜ್ ಆಗಿರುತ್ತೆ. ಓಕೆ, ಪ್ರೈಮರಿ ಇದನ್ನು ನೀವು ಇದು ಮಾಡಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ SSLC ಬೋರ್ಡ್ ಟೈಪ್ ಅಂತ ಇರುತ್ತೆ. ಅಂದರೆ ನಿಮ್ಮ SSLC ಕರ್ನಾಟಕ ಬೋರ್ಡಲ್ಲಿ ಮುಗಿದಿದೆಯಾ, CBSEಯಲ್ಲಿ ಮುಗಿಸಿದ್ರೆ, ICSL ಮುಗಿಸಿದ್ರೆ ಅದರ ಬೋರ್ಡು, ಮತ್ತು ಇಲ್ಲೆಲ್ಲ ಇದೆ. ಅದನ್ನು ನೀವು ಕರೆಕ್ಟ್ ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನು ಎಂಟರ್ ಮಾಡಿ. ಓಕೆ, ಆಮೇಲೆ ನಿಮ್ಮ 10th ಏನಿರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಕಾಸ್ಟ್ ಅಂತ ಕೇಳಿದಾಗ ಇದು ಎಷ್ಟಿನವ್ರದ್ದು ನೀವು ಅಪ್ಲೈ ಮಾಡ್ತಾ ಇಲ್ವಾ ಲಿಂಕಲ್ಲಿ, ಬರೀ ST ಅಂತ ಅಷ್ಟೇ ಇರುತ್ತೆ. ಸೊ SC ಸ್ಟೂಡೆಂಟ್ಗೆ SC ಅಂತ ಇರುತ್ತೆ, ಬೇರೆ ಲಿಂಕ್ ಇದೆ, ನಾನು ಆಲ್ರೆಡಿ ತೋರಿಸಿದ್ದೀನಿ. ನಿಮ್ಮ ನೇಮ್ ಇರುತ್ತೆ, ಅದನ್ನು ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡಲ್ಲಿರೋ. ಆವಾಗ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಸರ್ವರ್ ಎರರ್ ಬರ್ತಾ ಇರುತ್ತೆ. ಓಕೆ, ಸ್ಲೋಲಿ ನೀವು ಇದು ಮಾಡಬೇಕಾಗುತ್ತೆ. ನೈಟ್ ಹೊತ್ತು ಸರ್ವರ್ ಎರರ್ಸ್ ಇರೋದಿಲ್ಲ, ಸರ್ವರ್ ಚೆನ್ನಾಗಿರುತ್ತೆ, ಆವಾಗ ನೀವು ಅಪ್ಲೈ ಮಾಡ್ಬೋದು. ಈ ರೀತಿ ಬರುತ್ತೆ. ಇಲ್ಲಿ ಏನಾಗುತ್ತೆ, ಆಧಾರ್ ಕಾರ್ಡ್ ಅಲ್ಲಿರೋ ಹೆಸರನ್ನೇ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ನೀವು ಈ ಥರ ಕ್ಲಿಕ್ ಮಾಡಿಬಿಟ್ಟು ಸಲ್ಲಿಸಿ ಅಂತ ಕ್ಲಿಕ್ ಮಾಡಬೇಕು. ಸರಿನಾ? ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಈ ರೀತಿ ಪೇಜ್ ಡಿಸ್ಪ್ಲೇ ಆಗುತ್ತೆ. ಪರ್ಸನಲ್ ಡೀಟೇಲ್ಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ. ಪರ್ಸನಲ್ ಡೀಟೇಲ್ಸ್ ಇಲ್ಲಿ ನಿಮ್ಮ RD ಕಾಸ್ಟ್ ನಂಬರ್ ಏನಿರುತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಅದನ್ನು ಎಂಟರ್ ಮಾಡಬೇಕು. ಆವಾಗ ಕಾಸ್ಟ್ ಮತ್ತು ಸಬ್ ಕಾಸ್ಟ್ ಆಟೋಮೆಟಿಕ್ ಆಗಿ ತೊಗೊಳುತ್ತೆ, ನೀವು ಎಂಟರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಅಪ್ಲಿಕೆಂಟ್ ನೇಮ್ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಹೇಗಿದೆ ಅದನ್ನು ನೀವು ಆಲ್ರೆಡಿ ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲನೂ ಎಂಟರ್ ಮಾಡಿದ್ದೀರಲ್ವಾ, ಅದೆಲ್ಲನೂ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆಗಿಲ್ಲ ಅಂತಂದ್ರೂ ತೊಂದರೆ ಮಾಡ್ಕೊಳ್ಬೇಡಿ, ನೀವೇ ಟೈಪ್ ಮಾಡಿ ಆಧಾರ್ ಕಾರ್ಡ್ನಲ್ಲಿ ಇರೋ ಥರ. ಓಕೆನಾ? ಡೇಟ್ ಆಫ್ ಬರ್ತ್ ಅಂತ ಇರುತ್ತಲ್ವಾ, ಡೇಟ್ ಆಫ್ ಬರ್ತ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜೆಂಡರ್ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಮೇಲ್ ಫೀಮೇಲ್ ಅನ್ನೋಂಥ. ಆಮೇಲೆ ನಿಮ್ಮ 10th ರಿಜಿಸ್ಟ್ರೇಷನ್ ನಂಬರ್ ಆಲ್ರೆಡಿ ಎಂಟರ್ ಮಾಡಿದರೆ ಅದನ್ನು ತೊಗೊಳುತ್ತೆ, ಮತ್ತು ಯಾವ ವರ್ಷ ಪಾಸ್ ಆಗಿದ್ದಾರೆ ಅದನ್ನು ಕೂಡ ತೊಗೊಳುತ್ತೆ. ಕಾಸ್ಟ್ ಡೀಟೇಲ್ಸ್ ಕೂಡ ನೀವು ಎಂಟರ್ ಮಾಡಿದ್ದೀರಾ ಇಲ್ಲಿ ಮೇಲೆ, ಅದನ್ನು ಕೂಡ ಆಟೋಮೆಟಿಕ್ ಆಗಿ ತೊಗೊಳುತ್ತೆ. ಸಬ್ ಕಾಸ್ಟ್ ಏನಾಗಿರುತ್ತೆ ಇಲ್ಲಿ ಡಿಸ್ಪ್ಲೇ ಆದರೂ ಕೂಡ ಮತ್ತೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸಬ್ ಕಾಸ್ಟ್ ಅಂದರೆ ಏನು, ಟೋಕರಿ ಕೋಳಿ, ST ಗೊಂಡ ಈ ರೀತಿ ಇರುತ್ತಲ್ವ ಅದು. ಓಕೆ, ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಏನಾಗಿರುತ್ತೆ ಅದು ನಿಮ್ಮ ಇನ್ಕಮ್ ಕಾಸ್ಟಲ್ಲಿ ಇರುತ್ತೆ, ಅದನ್ನು ನೀವು ಎಂಟರ್ ಮಾಡಬೇಕು. ನಿಮ್ಮ ಇನ್ಕಮ್ ಕಾಸ್ಟಿಂದನೇ ಎಂಟರ್ ಮಾಡಿ, ನಿಮ್ಮ ತಂದೆ ತಾಯಿ ಇನ್ಕಮ್ ಕಾಸ್ಟಿಂದ, ನಿಮ್ಮ ಸಹೋದರ ಸಹೋದರಿ ಇನ್ಕಮ್ ಕಾಸ್ಟಿಂದ ಎಂಟರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕಾಸ್ಟಿಂದನೇ ಎಷ್ಟಿರುತ್ತೆ ಅದನ್ನು ಕರೆಕ್ಟಾಗಿ ಡಿಸ್ಪ್ಲೇ ಮಾಡಿ. ರಾಂಗಾಗಿ ಎಂಟರ್ ಮಾಡಿದರೆ ಕ್ಯಾನ್ಸಲ್ ಆಗಿಬಿಡುತ್ತೆ, ರಿಜೆಕ್ಟ್ ಆಗಿಬಿಡುತ್ತೆ ಅಪ್ಲಿಕೇಶನ್. ಎಂಟರ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ. ಆಧಾರ್ ಕಾರ್ಡ್ ಇಲ್ಲಿ ಏನಿರುತ್ತಲ್ವ ಡೀಟೇಲ್ಸು, ಆಧಾರ್ ಕಾರ್ಡ್ ಬ್ಯಾಕ್ ಸೈಡು ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಕೇಳ್ತಾ ಇದೆ, ಇದು ನೀವು ಎಂಟರ್ ಮಾಡೋಕ್ಕೆ ಹೋಗ್ಬೇಡಿ, ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ. ಏನಕ್ಕಂತಂದರೆ ಇದು ಇಲ್ಲಿ ರೆಡ್ ಕಲರ್ ಆಸ್ಟಿಕ್ ಸಿಂಬಲ್ ಇದೆ ಅಲ್ವಾ, ಸ್ಟಾರು, ಅದಿದ್ದರೆ ಕಂಪಲ್ಸರಿ ಫಿಲ್ ಮಾಡಬೇಕು. ಇಮೇಲ್ ಅಡ್ರೆಸ್ಗೆ ಏನಿಲ್ಲ, ನೀವು ಮಾಡ್ತೀನಿ ಅಂದರೆ ಮಾಡಿ, ಇಲ್ಲಾಂದರೆ ಇಲ್ಲ. ಎಂಟರ್ ಯುವರ್ 10 ಡಿಜಿಟ್ ಮೊಬೈಲ್ ನಂಬರ್ ಅಂತ ಇದೆ. ನಿಮ್ಮ ಹತ್ರ ಮೊಬೈಲ್ ನಂಬರ್ ಇದ್ದರೆ ನೀವು ಎಂಟರ್ ಮಾಡಿ. ನಿಮ್ಮ ಹತ್ರ ಮೊಬೈಲ್ ನಂಬರ್ ಇಲ್ಲ ಅಂದರೆ ನಿಮ್ಮ ಮನೆಯವ್ರದ್ದು ಯಾರಾದ್ರೂ ಎಂಟರ್ ಮಾಡಿ. OTP ಏನು ಬರೋದಿಲ್ಲ ಅದಕ್ಕೆ. ಆಮೇಲೆ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದಿದ್ರು ಆ ನಂಬರಿಗೆ ಏನು ಯೂಸ್ ಇಲ್ಲ, ಸರಿನಾ? ಸುಮ್ಮನೆ ಎಂಟರ್ ಮಾಡೋದಷ್ಟೇ. ಆಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ID ಇಶ್ಯೂಡ್ ಫಾರ್ ಸ್ಕಾಲರ್ಶಿಪ್, ಇದನ್ನೇನು ಮಾಡ್ತೀರಾ ಅಂದರೆ ಸ್ಕ್ರಿಪ್ಟ್ ಮಾಡಿ. ಓಕೆ, ಸೋಷಿಯಲ್ ವೆಲ್ಫೇರ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ID ಅಂತ ಇದೆ ಅಲ್ವಾ, ಅಲ್ಲೇನು ಎಂಟರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಫಿಸಿಕಲಿ ಚಾಲೆಂಜ್ ಪರ್ಸನ್ ಅಂತ ಇದೆ. ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಅಂತ ಹಾಕಿರಿ, ಇಲ್ಲಾಂದರೆ ನೋ ಅಂತ ಹಾಕಿರಿ. ಎಸ್ ಅಂತ ಹಾಕಿದರೆ ಮತ್ತೆ ಅದು ID ಎಲ್ಲ ಕೇಳುತ್ತೆ, ಅದೆಲ್ಲ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಬಟ್ ಅಮೌಂಟ್ ಏನೂ ಜಾಸ್ತಿ ಬರೋದಿಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಪರ್ಸನ್ಗೆ, ನಾರ್ಮಲ್ ಪರ್ಸನ್ಗೆ. ಟೋಟಲಿ ರಿಸಲ್ಟ್ ಮೇಲೆನೇ ಬರುತ್ತೆ. ರಿಸಲ್ಟ್ ಮೇಲೆ ಕೂಡ ಫಸ್ಟ್ ಕ್ಲಾಸ್ ಇದ್ದರೂ ಸೇಮ್, ಅವ್ರು ಎಷ್ಟು ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ ಅಷ್ಟೇ. ಆಮೇಲೆ ನಿಮ್ಮ ಕಾಲೇಜ್ ಡೀಟೇಲ್ಸ್ ಎಂಟರ್ ಮಾಡೋ ಚಾನ್ಸ್ ಇರುತ್ತೆ. ಇವಾಗ ಕಾಲೇಜ್ ಡೀಟೇಲ್ಸ್ ನೀವು ಯಾವ ರೀತಿ ಎಂಟರ್ ಮಾಡಬೇಕು ಅಂತಂದರೆ ನಿಮ್ಮ ಸೆಲೆಕ್ಟ್ ಕಾಲೇಜ್ ಟೈಪ್ ಅಂತ ಇದೆ. CBSE, ಕರ್ನಾಟಕ, ಅದರ್ ಸ್ಟೇಟ್ ಅಂತ ಇರುತ್ತೆ. ಓಕೆ, ಅದನ್ನು ನೀವು ಯಾವುದು ಟೈಪ್ ಇದೆ, ಜಾಸ್ತಿ ಕರ್ನಾಟಕ ಬೋರ್ಡ್ ಸ್ಕಾಲರ್ಶಿಪ್ ಕಾಲೇಜಸ್ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಯುವರ್ ಕಾಲೇಜ್ ಡಿಸ್ಟಿಕ್ ಅಂತ ಇದೆ. ನೀವು ಯಾವ ಡಿಸ್ಟಿಕಲ್ಲಿ ಇತ್ತು ನಿಮ್ಮ ಕಾಲೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಯುವರ್ ಕಾಲೇಜ್ ತಾಲೂಕಾ, ಅದು ಕೂಡ ಸೇಮ್. ಸೆಲೆಕ್ಟ್ ಯುವರ್ ಕಾಲೇಜ್ ಅಂತ ಕೇಳ್ತಾ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೊಂದ್ಸಲ ಡ್ರಾಪ್ ಡೌನಲ್ಲಿ ಬರೋದಿಲ್ಲ, ಕಾಲೇಜ್ ಕೋಡ್ ಅಂತ ಇರುತ್ತೆ, ಆ ಕೋಡ್ ಸರ್ಚ್ ಮಾಡಿಬಿಟ್ಟು ನೀವು ಎಂಟರ್ ಮಾಡ್ಬೋದು. ಸೆಲೆಕ್ಟ್ ಯುವರ್ ಕೋರ್ಸ್ ಅಂತ ಇದೆ, ಅಂದರೆ PUC ಆಗಿದ್ದರೆ PUC, ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್ ಈ ರೀತಿ ಬರ್ತಾ ಇರುತ್ತೆ. ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋರ್ಸ್ ಕಂಪ್ಲೀಷನ್ ಅಕಾಡೆಮಿಕ್ ಇಯರ್ ಪಾಸ್ಡ್ ಇನ್ ಓನ್ಲಿ 2025 ಅಂತ ಇತ್ತಲ್ವ, ಇಲ್ಲಿ ಇವಾಗ 2026 ಅಂತ ತೋರಿಸ್ತಾ ಇರುತ್ತೆ. ಸೊ ಸರಿನಾ? ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಂಟರ್ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ದರೆ USN, ಮತ್ತು ಡಿಗ್ರಿ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಒಂದು ಪರ್ಟಿಕ್ಯುಲರ್ ನಂಬರ್ ಕೊಟ್ಟಿರ್ತಾರೆ ಅದು. ಮತ್ತು PUC ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ 12th ಮಾರ್ಕ್ಸ್ ಕಾರ್ಡಲ್ಲಿ ಏನು ರಿಜಿಸ್ಟ್ರೇಷನ್ ನಂಬರ್ ಇತ್ತು ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಕೋರ್ಸ್ ಡಿಸಿಪ್ಲಿನ್ ಕಾಂಬಿನೇಷನ್ ಸ್ಪೆಷಲೈಸೇಷನ್. PUC ಸ್ಟೂಡೆಂಟ್ಸ್ ಆಗಿದ್ದರೆ ಕಾಮರ್ಸ್, ಆರ್ಟ್ಸ್, ಸೈನ್ಸ್
ಮತ್ತು ಡಿಗ್ರಿ ಆಗಿದ್ದರೆ BA BCom BSc ಇಂಜಿನಿಯರಿಂಗ್ ಮೆಡಿಕಲ್ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. MA MCom. ಸೆಲೆಕ್ಟ್ ಯುವರ್ ಕೋರ್ಸ್ ಇನ್ ಆರ್ ಇನ್ CGP ಆರ್ ಪರ್ಸೆಂಟೇಜ್. CGP ಇದ್ದರೆ CGP ಅಂತ ಹಾಕೊಳ್ಳಿ, ಪರ್ಸೆಂಟೇಜಲ್ಲಿ ಇದ್ದರೆ ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋರ್ಸ್ ಪರ್ಸೆಂಟೇಜ್, ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಡಿಗ್ರಿಯಲ್ಲಿ, ನಿಮ್ಮ PUCಯಲ್ಲಿ ಟೋಟಲ್ ಅಪ್ಟೆಂಡ್ ಮಾರ್ಕ್ಸ್ ಎಷ್ಟಿತ್ತು ಅಂತ ಇಲ್ಲಿ ಎಂಟರ್ ಮಾಡಿದ್ಮೇಲೆ ಆಟೋಮೆಟಿಕ್ ರಿಸಲ್ಟ್ ಬರುತ್ತೆ. ಸರಿನಾ? ರಿಸಲ್ಟ್ ಆಟೋಮೆಟಿಕ್ ಡಿಸ್ಪ್ಲೇ ಆಗುತ್ತೆ. ನೀವೇನಂತಂದರೆ ಇದು ಹೇಳೋದೇನೆಂದರೆ ಡಿಗ್ರಿ ಓಕೆ, ನಿಮ್ಮ ಸೆಮ್ ಟೋಟಲ್ ಮಾರ್ಕ್ಸ್ ಎಷ್ಟು ಅಲ್ಲಿ ಹಾಕಿರ್ಬೇಕು, ನೀವು ಇಲ್ಲಿ ಹಾಕಿರಬೇಕು. ನೀವು ಟೋಟಲ್ ಸೆಮ್ಮಲ್ಲಿ ಅಂದರೆ ಇವಾಗ ಡಿಗ್ರಿ ಸ್ಟೂಡೆಂಟ್ಸ್ 6 ಸೆಮ್ ಇರುತ್ತೆ, 6 ಸೆಮ್ದಲ್ಲಿ ಎಷ್ಟು ಮಾರ್ಕ್ಸ್ ಇತ್ತು, ನೀವು ಎಷ್ಟು ತೊಗೊಂಡಿದ್ದೀರಾ. ಇಂಜಿನಿಯರಿಂಗ್ ಅವರು 8 ಸೆಮಲ್ಲಿ ಎಷ್ಟು ಮಾರ್ಕ್ಸ್ ಇತ್ತು, ಎಷ್ಟು ತೊಗೊಂಡಿದ್ದೀರಾ, ಅದನ್ನು ಹಾಕಬೇಕಾಗುತ್ತೆ. ಸರಿನಾ? ಅದಾದಮೇಲೆ ಏನಾಗುತ್ತೆ, ಸೆಲೆಕ್ಟ್ ಯುವರ್ ಬ್ಯಾಂಕ್ ಡೀಟೇಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಯಾವ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸು ಯಾರ್ದು ಇರುತ್ತಲ್ಲ ಸ್ಟೂಡೆಂಟ್ಸ್ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಬ್ಯಾಂಕ್ ಮಾಡ್ಕೊಳ್ಬೇಕು. ಪ್ರಗತಿ ಕೃಷ್ಣ ಗ್ರಾಮೀಣ ಆಗಿರಲಿ, SBI ಬ್ಯಾಂಕಿಗಿರಲಿ, ಬ್ಯಾಂಕ್ ಆಫ್ ಬರೋಡಾ, ಯಾವುದೇ ಬ್ಯಾಂಕ್ ಇದ್ರೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಯುವರ್ ಬ್ಯಾಂಕ್ ಬ್ರಾಂಚ್ ಡಿಸ್ಟಿಕ್, ಯಾವ ಬ್ಯಾಂಕ್ ಬ್ರಾಂಚ್ ಡಿಸ್ಟಿಕ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಯುವರ್ ಬ್ರಾಂಚ್ ವಿತ್ ಬ್ಯಾಂಕ್ IFSC ಕೋಡ್. ನೀವು ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ. IFSC ಕೋಡ್ ಎಲ್ಲನೂ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರಾಂಚ್ ಅಡ್ರೆಸ್ ಏನಾಗುತ್ತೆ ಆಟೋಮೆಟಿಕ್ ಬರುತ್ತೆ IFSC ಕೋಡ್ ಇದ್ರ ಮೇಲೆ. ಮತ್ತು ನಿಮ್ಮ ಅಕೌಂಟ್ನಲ್ಲಿ ಏನಿದೆ ನಿಮ್ಮ ನೇಮ್ ಅಕೌಂಟ್ ಪಾಸ್ಬುಕ್ಕಲ್ಲಿ ಅದನ್ನು ಹಾಕಿ, ಅಕೌಂಟ್ ನಂಬರ್ ಹಾಕಿ. ಸರಿನಾ? ಇನ್ನೊಂದು ಕ್ವಶನ್ ಏನಂದರೆ ನಿಮ್ಮ ಹತ್ರ 2-3 ಅಕೌಂಟ್ ಇರುತ್ತೆ. ಸರಿನಾ? ಇಲ್ಲಿ ನೀವು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿರ್ತೀರ, ಬಟ್ ನಿಮ್ಮ ಆಧಾರ್ ಕಾರ್ಡ್ ಪ್ರೈಮರಿ ಲಿಂಕ್ ಅಂತ ಇರುತ್ತೆ, ಅದು SBI ಬ್ಯಾಂಕಿಗಿದೆ ಅಂತಂದರೆ ನಿಮ್ಮ ಅಮೌಂಟ್ ಏನಾಗುತ್ತೆ SBI ಬ್ಯಾಂಕಿಗೆ ಹೋಗಿರುತ್ತೆ. ಇಲ್ಲಿ ಯಾವುದು ಎಂಟರ್ ಮಾಡಿರ್ತೀರಲ್ವಾ ಆ ಬ್ಯಾಂಕ್ ಅಮೌಂಟ್ ಹೋಗೋದಿಲ್ಲ. ನಿಮ್ಮ ಆಧಾರ್ ಕಾರ್ಡಲ್ಲಿ NCPI ಲಿಂಕ್ ಅಂತ ಇರುತ್ತೆ, ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಅದೇನಂತಂದರೆ ಪ್ರೈಮರಿ ಲಿಂಕ್ ಅಂತ ಹೇಳ್ತಾರೆ ಬ್ಯಾಂಕ್ ಅವರು. ಪ್ರೈಮರಿ ಲಿಂಕ್ ಯಾವ ಅಕೌಂಟಿಗೆ ಇರುತ್ತೆ ಆ ಅಕೌಂಟಿಗೆ ಹೋಗಿರುತ್ತೆ. ನೀವು ಬರೀ ಬ್ಯಾಂಕಿಗೆ ಚೆಕ್ ಮಾಡ್ಕೊಳ್ಳೋದಿಲ್ಲ, ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೋದು ಆನ್ಲೈನಲ್ಲೇ. ಅದು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀನಿ. ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸರಿನಾ? ಆಮೇಲೆ ಲಾಸ್ಟ್ ಸೆಕ್ಷನ್ ಬಂದುಬಿಟ್ಟು ನೀವು ಅಪ್ಲೋಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎನ್ಕ್ಲೋಸರ್ ಅಂತ ಇದೆ. ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ, ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ, ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. PUC ಅವರಾಗಿದ್ದರೆ ನಿಮ್ಮದು ಒಂದೇ ಇದಾಗಿರುತ್ತೆ ಮಾರ್ಕ್ಸ್ ಕಾರ್ಡ್, ಅದನ್ನು ಅಪ್ಲೋಡ್ ಮಾಡಬೇಕು. ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದರೆ ಎಲ್ಲಾನು ಮಾರ್ಕ್ಸ್ ಕಾರ್ಡ್ ಮರ್ಜ್ ಮಾಡಿಬಿಟ್ಟು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಅವರೇ ಕೇಳಿದ್ದಾರೆ ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಅಂತ, ಒಂದೇ ಸೆಮ್ದು ಲಾಸ್ಟ್ ಸೆಮ್ದು ಅಪ್ಲೋಡ್ ಮಾಡಿ ಇಲ್ಲಿ. ಸರಿನಾ? ಇಲ್ಲಿ ನೀವು ಡಿಗಿ ಲಾಕರಿಂದನೂ ಅಪ್ಲೋಡ್ ಮಾಡ್ಬೋದು, ಇಲ್ಲ ಚೂಸ್ ಫೈಲ್ ಅಂತ ನಿಮ್ಮ ಲ್ಯಾಪ್ಟಾಪ್ ಮೊಬೈಲಿಂದನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ಏನಂತಂದರೆ ಸೈಜ್ ಎಷ್ಟಿರ್ಬೇಕಂತಂದರೆ 10 KB ಒಳಗಡೆ ಇರಬೇಕು. ಏನಂತಂದರೆ ಮತ್ತು ಕ್ಲಿಯರ್ ಆಗಿರ್ಬೇಕು, ಇಲ್ಲಾಂದರೆ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಸ್ಕ್ಯಾನರು ಈ ರೀತಿ ಸ್ಕ್ಯಾನರ್ ಇರುತ್ತೆ, ಅಲ್ಲಿ ಹೋಗಿ PDF ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಇನ್ನೊಂದು ಡಿಕ್ಲರೇಷನ್ ಕೇಳ್ತಾ ಇರುತ್ತೆ, ಇಲ್ಲಿ ಚೆಕ್ ಬಾಕ್ಸ್ ಸ್ಕ್ವೇರ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಪ್ರಿಂಟ್ ಏನಾಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋ ಬರುತ್ತೆ, ಅಕ್ನಾಲೇಜ್ಮೆಂಟ್ ಈ ರೀತಿ ಬರುತ್ತೆ ಎಲ್ಲಾನು. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ ತೊಗೊಳ್ಳಿ. ಪ್ರಿಂಟ್ ತೊಗೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಏನಿದೆ, ಇಲ್ಲಿ ಬಾಕ್ಸ್ ಇದೆ ಅಲ್ವಾ, ಅಲ್ಲಿ ನಿಮ್ಮ ಕಾಲೇಜ್ದು ಸೀಲು ಸಿಗ್ನೇಚರ್ ತೊಗೊಳ್ಬೇಕು. ಸರಿನಾ? ಸೀಲು ಸಿಗ್ನೇಚರ್ ತೊಗೊಂಡ್ಬಿಟ್ಟು ಇಲ್ಲಿ ಒಂದು ಡೀಟೇಲ್ಸ್ ಬರುತ್ತೆ, ನಿಮ್ಮ ಕಾಲೇಜು ಯಾವ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಲಿಂಕ್ ಇದೆ, ಅಂಡರಲ್ಲಿ ಇದೆ ಅನ್ನೋದನ್ನ. ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಏನಾಗುತ್ತೆ ಎಲ್ಲ ಡಾಕ್ಯುಮೆಂಟ್ಸು ಕಾಲೇಜಲ್ಲಿ ಹೋಗ್ಬಿಟ್ಟು ಸಿಗ್ನೇಚರ್ ತೊಗೊಳ್ಬೇಕು. ಯಾವ್ಯಾವ ಪ್ರೋಸೆಸ್ ಅಂತ ಹೇಳ್ತೀನಿ ನೋಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅಪ್ಲಿಕೇಶನ್ ಜೊತೆ ಇದೆಲ್ಲ ಡಾಕ್ಯುಮೆಂಟ್ಸ್ ಏನು ತೋರಿಸಿದ್ದೀನಿ ಇಲ್ಲಿ ಮೇಲೆ, ಈ ಡಾಕ್ಯುಮೆಂಟ್ಸ್ ಎಲ್ಲನೂ ತೊಗೊಂಡ್ಬಿಟ್ಟು ನಿಮ್ಮ ಕಾಲೇಜ್ಗೆ ಹೋಗ್ಬಿಟ್ಟು ಸೀಲ್ ಸಿಗ್ನೇಚರ್ ತೊಗೊಳ್ಳಿ. ಸರಿನಾ? ಅಟೆಸ್ಟೆಡ್ ಅಂತ ಹೇಳ್ತಾರೆ. ಅಟೆಸ್ಟೆಡ್ ಮಾಡ್ಕೊಂಡ್ಬಿಟ್ಟು ಎಲ್ಲಿ ಹೋಗ್ಬೇಕಂತಂದರೆ ನಿಮ್ಮ ಕಾಲೇಜು ಯಾವ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಇದೆ ಅನ್ನೋದು ಇಲ್ಲೇ ಡಿಸ್ಪ್ಲೇ ಆಗಿರುತ್ತೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಕೆಳಗಡೆನೆ. ಆ ಆಫೀಸ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿಬಿಟ್ಟು ಬರಬೇಕು. ಸಬ್ಮಿಟ್ ಮಾಡಿಬಿಟ್ಟು ಬಂದಮೇಲೆ ಏನಾಗುತ್ತೆ ಅಂತಂದರೆ ಒಂದು 15 ದಿವಸದಲ್ಲಿ ನಿಮ್ಮ ಸ್ಟೇಟಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದನ್ನು ನಿಮ್ಗೆ ಏನೋ ಒಂದು ಕ್ವಶನ್ಸ್ ಇದ್ರೂ ಕಮೆಂಟ್ ಹಾಕಿರಿ, ಇಲ್ಲ ಕ್ವಶನ್ಸ್ ಇಲ್ಲ ಅಂದರೂ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು, ಹೆಲ್ಪ್ಫುಲ್ ಅಂತ ನಮಗೇನಾಗುತ್ತೆ ಮೋಟಿವೇಟ್ ಆಗಿಬಿಟ್ಟು ನಿಮಗೆ ಒಳ್ಳೆ ರೀತಿಯ ಕಂಟೆಂಟನ್ನು ಶೇರ್ ಮಾಡ್ತಾ ಇರ್ತೀವಿ. ಸೊ ಏನಂತಂದರೆ ನೀವು 15 ದಿವಸದಲ್ಲಿ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಯಾರಿಗೆಲ್ಲ ಪ್ರೈಸ್ ಮನಿ ಏನು ಹಾಕೋಣ, ಇದು ಮೊಬೈಲಲ್ಲಿ ಇಲ್ಲ ಲ್ಯಾಪ್ಟಾಪಲ್ಲಿ ಇಲ್ಲ ನಾನು ಕಂಪ್ಯೂಟರಲ್ಲೇ ಹಾಕಬೇಕು ಅನ್ನೋರು ದೂರ ಹೋಗಿ ಊರು ಬಿಟ್ಟು ಊರಿಗೆ ಹೋಗಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡಿ. ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಥ್ಯಾಂಕ್ ಯು. ಬಟ್ ಫ್ರೀಯಾಗಿ ಮಾಡೋದಿಲ್ಲ, 100 ರೂಪೀಸ್ ಇರುತ್ತೆ. ಸರಿನಾ? ಬಾಯ್.